ನ್ಯೂಟ್ರಿಷನ್ ಮಾತ್ರ ಹೇಳಿದೆ. ಇಲ್ಲಿ ನಾವೇನು ನೋಡಬೇಕು, ಟೈಪ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ನೆನ್ಪಿಟ್ಕೊಳ್ಳಿ. ನಾವು ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಸ್ಟಡಿ ಮಾಡ್ತಾ ಇರೋದು, ನಾಟ್ ಎನ್ ಅನಿಮಲ್ಸ್. ಓಕೆ, ಸೊ ನೆನ್ಪಿಟ್ಕೊಳ್ರಿ, ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಅರ್ಥ ಏನಪ್ಪ ಅಂದರೆ ಒಂದು ಸಸ್ಯ, ನೆನ್ಪಟ್ಕೊಳ್ರಿ, ಪ್ಲಾಂಟ್ಸ್. ಇಲ್ಲಿ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ, ಪ್ಲಾಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು. ಓಕೆನಾ? ಸೊ ಈಗ ಪ್ಲಾಂಟ್ಸಲ್ಲೂ ಕೂಡ ಹೆಟಿರೋಟ್ರೋಪ್ಸ್ ಇರ್ತವೆ. ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೋ ಅಥವಾ ಬೇರೆ ಪ್ಲಾಂಟ್ ಮೇಲೋ ಡಿಪೆಂಡ್ ಆಗಿರೋಂತಹ ಪ್ಲಾಂಟ್ಸ್ ಇರ್ತವೆ. ಎಲ್ಲ ಪ್ಲಾಂಟ್ಸು ಕೂಡ ಆಟೋಟ್ರೋಪ್ಸ್ ಆಗೋದಿಲ್ಲ, ನೆನ್ಪು ಮಾಡ್ಕೊಳ್ಳಿ. ಹಾಗಾದರೆ ಪ್ಲಾಂಟ್ಸ್ ಅಂದಿದ ತಕ್ಷಣ ಆಟೋಟ್ರೋಪ್ಸಾ? ನೋ, ಆಲ್ ದ ಪ್ಲಾಂಟ್ಸ್ ಆರ್ ನಾಟ್ ಎನ್ ಆಟೋಟ್ರೋಪ್ಸ್. ಅದರಲ್ಲೂ ಕೂಡ ಏನಾಗಿರುತ್ತೆ ನಮಗೆ ಹೆಟಿರೋಟ್ರೋಪ್ಸ್ಗಳು ಇರುತ್ತೆ. ಪ್ಲಾಂಟ್ಸಲ್ಲೂ ಕೂಡ ಏನಾಗಿರುತ್ತೆ, ಹೆಟಿರೋಟ್ರೋಪ್ಸ್ಗಳು ಇರುತ್ತೆ. ಸೊ ಅದೇ ರೀಸನ್ಗೋಸ್ಕರ ಆ ಥರ ಯಾವ್ಯಾವ ಪ್ಲಾಂಟ್ಸ್ ಅನ್ನೋದನ್ನು ಟೈಪ್ಸ್ ಹೇಳಿದ್ದಾರೆ. ಸೊ ಹಾಗಾದರೆ ಪ್ಲಾಂಟ್ಸಲ್ಲೂ ಕೂಡ ಏನಾಗಿರುತ್ತೆ, ನಮಗೆ ಆಟೋಟ್ರೋಪ್ಸ್ಗಳು ಇರುತ್ತೆ, ಹೆಟಿರೋಟ್ರೋಪ್ಸ್ಗಳು ಇರುತ್ತೆ. ಸೊ ಯಾವ್ಯಾವ ಹಾಗಾದರೆ, ಈಗ ಆಟೋಟ್ರೋಪ್ಸ್ ಅಂದರೆ ನಾನು ಎಕ್ಸಾಂಪಲ್ಸ್ ಯಾವುದೇ ಗ್ರೀನ್ ಪ್ಲಾಂಟ್ಸು ಮತ್ತು ಬ್ಲೂ ಗ್ರೀನ್ ಆಲ್ಗೇಸ್ ಅಂತ. ಓಕೆ, ಸೊ ಗ್ರೀನ್ ಪ್ಲಾಂಟ್ಸ್ ಅಲ್ಲೇ, ಗ್ರೀನ್ ಪ್ಲಾಂಟ್ಸಲ್ಲೂ ಕೂಡ ಕೆಲವೊಂದು, ಅದರ ಜೊತೆಗೆ ನೆನ್ಪು ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಈಗ ಪ್ಲಾಂಟ್ಸಲ್ಲಿ ಎರಡು ಥರ ನೆನ್ಪು ಮಾಡ್ಕೊಳ್ಳಿ, ಪ್ಲಾಂಟ್ಸಲ್ಲಿ ಎರಡು ಥರ ನ್ಯೂಟ್ರಿಷನ್ ಆಗುತ್ತೆ. ಒಂದು ಆಟೋಟ್ರೋಪಿಕ್ ನ್ಯೂಟ್ರಿಷನ್ನು, ಇನ್ನೊಂದು ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಲಾಸ್ಟ್ ಕ್ಲಾಸಲ್ಲಿ ಪ್ಲಾಂಟ್ಸಲ್ಲಿ ಯಾವ ಥರ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೆ, ಹೌದಲ್ವಾ? ಸೊ ಈಗ ಅದೇ ಪ್ಲಾಂಟ್ಸಲ್ಲಿ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ನೀವು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಅನಿಮಲ್ಸಿಗೆ ಹೋಗಬೇಡಿ. ಅಂದರೆ ನಾನು ಎಕ್ಸಾಂಪಲ್ ಹೇಳಿದ್ದೆ, ಯಾವ ಥರ ಮನುಷ್ಯರು ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೋ ಅದೇ ಥರನೇ ಈ ಪ್ಲಾಂಟ್ಸ್ಗಳು ಕೂಡ ಏನಾಗಿರುತ್ತೆ, ಬೇರೆ ಪ್ಲಾಂಟ್ ಮೇಲೋ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೋ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಟೈಪ್ ಆಫ್ ಪ್ಲಾಂಟ್ಸಲ್ಲಿ ಇರೋಂಥ ಒಂದು ನ್ಯೂಟ್ರಿಷನ್ಗೆ ನಾವೇನಂತ ಕರಿತೀವಿ, ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ನೆನ್ಪಿಟ್ಕೊಳ್ರಿ. ಓಕೆ, ಸೊ ಹಾಗಾದರೆ ಯಾವ ಥರ ಪ್ಲಾಂಟ್ಸ್ ಅನ್ನ ತಗೊಂಡು ನ್ಯೂಟ್ರಿಷನ್, ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಲೆಟ್ ಅಸ್ ಸಿ, ನೋಡ್ಕೊಳ್ಳಿ. ಪ್ಲಾಂಟ್ಸ್ ವಿಚ್ ಕ್ಯಾನಾಟ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ನೆನ್ಪಿಟ್ಕೊಳ್ರಿ, ಎಲ್ಲ ಪ್ಲಾಂಟ್ಸು ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ದ ಪ್ಲಾಂಟ್ಸ್ ವಿಚ್ ಕ್ಯಾನಾಟ್ ಪ್ರೊಡ್ಯೂಸ್ ದೇರ್ ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡಿ. ಅಂಡ್ ಸೊ ದೀಸ್ ಆರ್ ಡಿಪೆಂಡ್ ಆನ್ ಗ್ರೀನ್ ಪ್ಲಾಂಟ್ಸ್. ಆ ಪ್ಲಾಂಟ್ಸ್ಗಳು, ಯಾವ ಪ್ಲಾಂಟ್ಸು ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋದಿಲ್ವೋ ಆ ಪ್ಲಾಂಟ್ಗಳು ಬೇರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೇರೆ ಪ್ಲಾಂಟ್ಸ್ಗಳ ಮೇಲೆ ಏನಾಗಿರುತ್ತವೋ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ಎಲ್ಲ ಗ್ರೀನ್ ಪ್ಲಾಂಟ್ಸ್ಗಳು ಕೂಡ ಏನು ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಆ ಕಾರಣಕ್ಕಾಗಿ ಆ ಪ್ರೊಡ್ಯೂಸ್ ಮಾಡದೇ ಇರೋಂಥ ಪ್ಲಾಂಟ್ಸ್ಗಳು ಬೇರೆ ಗ್ರೀನ್ ಪ್ಲಾಂಟ್ ಮೇಲೋ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೋ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ನೋಡ್ಕೊಳ್ಳಿ, ಪ್ಲಾಂಟ್ಸ್ ವಿಚ್ ಕ್ಯಾನಾಟ್ ಪ್ರೊಡ್ಯೂಸ್ ದೇರ್ ಫುಡ್ ಅಂಡ್ ಸೊ ದೀಸ್ ಆರ್ ಡಿಪೆಂಡ್ ಆನ್ ಗ್ರೀನ್ ಪ್ಲಾಂಟ್ಸ್ ಆರ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್. ಅರ್ಥ ಆಯ್ತಲ್ಲ? ಅವುಗಳ ಫುಡ್, ಅವುಗಳ ಆಹಾರಕ್ಕೋಸ್ಕರ ಬೇರೆ ಪ್ಲಾಂಟ್ ಮೇಲೆ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಈ ಪ್ಲಾಂಟ್ಸ್ಗಳು ಡಿಪೆಂಡ್ ಆಗಿದ್ರೆ ಇಂಥ ಪ್ಲಾಂಟ್ಸ್ಗೆ ನಾವೇನಂತ ಕರಿತೀವಿ, ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿ ಕಾಲ್ಡ್ ಇಟ್ ಆಸ್ ಹೆಟಿರೋಟ್ರೋಪ್ಸ್. ಓನ್ಲಿ ಯು ಶೂಟ್ ಹೆಟಿರೋಟ್ರೋಪ್ಸ್ ಅಂತ ಅಂದಿದ ತಕ್ಷಣನೇ ಪ್ಲಾಂಟ್ಸ್ ಅಲ್ಲಿ ನೆನಪು ಮಾಡ್ಕೋಬೇಕು. ಹೆಟಿರೋಟ್ರೋಪ್ಸ್ಗೆ ಅನಿಮಲ್ಸು ಎಕ್ಸಾಂಪಲ್ಸ್ ಆಗ್ತಾರೆ. ಆದರೆ ನಾವು ಪರ್ಟಿಕ್ಯುಲರ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ಸ್ಟಡಿ ಮಾಡಬೇಕಾದ್ರೆ ನಾವು ಬರೀ ಇಲ್ಲಿ ಪ್ಲಾಂಟ್ಸ್ಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ನೆನಪು ಮಾಡ್ಕೊಳ್ಳಿ, ಪ್ಲಾಂಟ್ಸಲ್ಲಿ ಎರಡು ಟೈಪ್ಸ್ ಇರುತ್ತೆ. ಒಂದು ಆಟೋಟ್ರೋಪ್ಸ್ ಇರುತ್ತೆ, ಇನ್ನೊಂದು ಏನಾಗಿರುತ್ತೆ, ಹೆಟಿರೋಟ್ರೋಪ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಆಟೋಟ್ರೋಪ್ಸ್ ಅಂದರೆ ಫುಡ್ಗಳು ತಮ್ಮಷ್ಟಕ್ಕೆ ತಾವೇ ಆ ಪ್ಲಾಂಟ್ಗಳು ತಯಾರು ಮಾಡ್ಕೊಳ್ತವೆ. ಹೆಟಿರೋಟ್ರೋಪ್ಸ್ ಅಂದರೆ ಪ್ಲಾಂಟ್ಸ್ಗಳು ಬೇರೆ ಪ್ಲಾಂಟ್ ಮೇಲೋ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೋ ಡಿಪೆಂಡ್ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಗೊತ್ತಿ? ಸೊ ಈ ಹೆಟಿರೋಟ್ರೋಪ್ಸಲ್ಲಿ ಆ ಥರ ಪ್ಲಾಂಟ್ಸ್ ಯಾವ್ಯಾವ ಬರ್ತವೆ ನಮಗೆ, ಆ ಪ್ಲಾಂಟ್ಸ್ಗಳಿಗೆ ನಾವು ಏನಂತ ಕರಿತೀವಿ, ಇದು ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡೋಂಥ ಕಾನ್ಸೆಪ್ಟ್. ಆ್ಯಕ್ಚುಲಿ ನಿಮಗೆ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಹೆಟಿರೋಟ್ರೋಪ್ಸ್ ಬಗ್ಗೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಕಾನ್ಸೆಪ್ಟನ್ನು. ಬಟ್ ಅದರಲ್ಲಿ ಬರುವಂತಹ ಟೈಪ್ಸ್ಗಳು ಇಂಪಾರ್ಟೆಂಟ್ ನಿಮಗೆ, ಯಾಕೆಂದರೆ ಆ ಟೈಪ್ಸ್ಗಳು ನೆಕ್ಸ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಇಟ್ ಮೀನ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಬೇಕಾಗುತ್ತೆ. ಸೊ ಹಾಗಾಗಿ 1.3 ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. 1.2 ಲೆಫ್ಟ್ ಮಾಡಿದ್ದೀನಿ, 1.3 ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ 1.3 ಹೋಗೋದಕ್ಕಿಂತ ಮುಂಚೆ ಈ ಹೆಟಿರೋಟ್ರೋಪ್ಸ್ ಮೋಡ್ ಆಫ್ ನ್ಯೂಟ್ರಿಷನ್ಸಲ್ಲಿ ಪ್ಲಾಂಟ್ಸಲ್ಲಿ ಬರೋವಂಥ ಟೈಪ್ಸ್ಗಳು ಯಾವ್ಯಾವ ಥರ, ಆ ಥರ ಹೆಟಿರೋಟ್ರೋಪ್ಸಿನ ಪ್ಲಾಂಟ್ಸ್ಗಳು ಯಾವ್ಯಾವು ಸಿ ನೋಡ್ಕೊಳ್ಳಿ. ಇನ್ ದಟ್ ಒನ್
First one is parasitic. What is it? Parasitic types of plants. Next one is saprophytes. What is it? Saprophytes. Next one, that is symbiotic. What is it? Symbiotic. Next one is insectivorous. What is it? Insectivorous. Just ಈ ನೇಮಿಂಗ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಈ 4 ಕಾನ್ಸೆಪ್ಟ್ಗಳನ್ನ ನಾನು ನೆಕ್ಸ್ಟ್ ಸೆಷನ್ ಆಫ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ 2 ಕಾನ್ಸೆಪ್ಟ್ ಒಂದು ದಿನ, ಇನ್ನ 2 ಕಾನ್ಸೆಪ್ಟ್ ಇನ್ನೊಂದು ದಿನ. ಓಕೆನಾ? ಸೊ ನೆನ್ಪು ಮಾಡ್ಕೊಳ್ಳಿ, ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಅರ್ಥ ಇನ್ ಪ್ಲಾಂಟ್ಸ್ ಅಲ್ಲಿ, ಈ ಪ್ಲಾಂಟ್ಸ್ ಗಳಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಆಟೋಟ್ರೋಪ್ಸ್, ಇನ್ನೊಂದು ಹೆಟೆರೋಟ್ರೋಪ್ಸ್ ಇರುತ್ತೆ. ಆಟೋಟ್ರೋಪಿಕ್ ಪ್ಲಾಂಟ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಇವು ಫುಡ್ ಅನ್ನ ತಮ್ಮಷ್ಟಕ್ಕೆ ತಾವೇ ತಯಾರು ಮಾಡ್ಕೊಳ್ತವೆ. ಹೆಟೆರೋಟ್ರೋಪಿಕ್ ಪ್ಲಾಂಟ್ಸ್ ಅಂದ್ರೆ ಈ ಫುಡ್ ಅನ್ನ ಬೇರೆ ಪ್ಲಾಂಟ್ಸ್ ಇಂದನೋ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಇಂದನೋ ಏನ್ ಮಾಡ್ತವೆ, ಫುಡ್ ಅನ್ನ ತೆಗೆದುಕೊಳ್ತವೆ. ಸೊ ಈ ತರ ಪ್ಲಾಂಟ್ಸ್ ಗೆ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಇಟ್ ಆಸ್ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಓಕೆ, ಸೊ ಈ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಲ್ಲಿ ನಾನು ಕೆಲವೊಂದು ಟೈಪ್ಸ್ ಅಥವಾ ಯಾವ್ಯಾವ ತರ ಪ್ಲಾಂಟ್ಸ್ಗಳು ಬರುತ್ತೆ ಅಂತ ಹೇಳಿದೆ, ನೆನ್ಪು ಮಾಡ್ಕೊಳ್ಳಿ. ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್ ಅಂಡ್ ಸಿಂಬಿಯೋಟಿಕ್ ಅಂಡ್ ದೆನ್ ಇನ್ಸೆಕ್ಟಿವಿವಸ್. ಈ ಕೆಟಗರೀಸ್ ಅಥವಾ ಈ ಒಂದು ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಈ ಟೈಪ್ಸ್ಗಳ ಬಗ್ಗೆ, ಈ ಮೋಡ್ಸ್ಗಳ ಬಗ್ಗೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನೀವು ಇಷ್ಟೇ ತಿಳ್ಕೊಳ್ಳಿ, ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ? ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನಪ್ಪಾ ಅಂದ್ರೆ ಏನು ಮನುಷ್ಯ ಆಗಲಿ, ಆರ್ಗ್ಯಾನಿಸಮ್ಸ್ ಆಗಲಿ ಅಥವಾ ಪ್ಲಾಂಟ್ಸ್ಗಳಾಗಲಿ ಬೇರೆ ಒಂದು ಆರ್ಗ್ಯಾನಿಸಮ್ ಮೇಲೆ, ಬೇರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿದ್ರೆ ಅಂದ್ರೆ ಫುಡ್ ಅನ್ನ ತಾವು ತಯಾರಿಸ್ಕೊಳ್ಳಲ್ಲ. ಸೊ ಅಂಥವಕ್ಕೆ ನಾವೇನಂತ ಕರಿತೀವಿ, ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಅದೇ ತರ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ವಾಟ್ ಇಸ್ ಇಟ್? ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ, ಒನ್ಸ್ ಅಗೇನ್ ಯು ಸಿ, ಪ್ಲಾಂಟ್ಸ್ which cannot produce their food. Plants ಏನಾಗುತ್ತೆ, ಫುಡ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. which cannot produce their food, and so these are depend on green plants. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? they should depend on the green plants. okay, so or other organisms. green plants or other organisms ಮೇಲೆ ಡಿಪೆಂಡ್ ಆಗಿದ್ರೆ, so we called it as a heterotropic mode of nutrition in plants. ಕ್ಲಿಯರ್? ಸೊ ಇದರಲ್ಲಿ ಬರುವಂತಹ ಕೆಲವೊಂದು ಮೋಡ್ಸ್ಗಳು, ಟೈಪ್ಸ್ಗಳನ್ನ ನಾನು ಇಲ್ಲಿ ನೆನ್ಪು ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಅದು ಕಂಟಿನ್ಯೂ ಮಾಡ್ಕೊಡ್ತೀನಿ. ಓಕೆ, ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್, ಸಿಂಬಿಯೋಟಿಕ್ ಅಂಡ್ ಇನ್ಸೆಕ್ಟಿವರ್ಸ್. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳು. ಓಕೆ, ಸೊ ನಾನು ಒಂದ್ಸಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರೋ ಯಾವ್ಯಾವ ಕಾನ್ಸೆಪ್ಟ್ಗಳು ಡಿಲೀಟ್ ಆಗಿದೆ ಅಂತ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನೀವು ಅದನ್ನ ಮಾತಾಜಿ ಮಾಡಿಲ್ಲ ಅಂತ ಅನ್ಕೋಬಾರ್ದು. ಇಲ್ಲಿ ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣಿಸ್ತಾ ಇದೆಯಾ? 1.2 ಫೋಟೋಸಿಂಥಸಿಸ್ ಕಾಣಿಸ್ತಾ ಇದೆಯಲ್ಲ, ಇದು ಈ ಫೋಟೋಸಿಂಥಸಿಸ್ ಕಾನ್ಸೆಪ್ಟ್ ಡಿಲೀಟ್ ಆಗಿದೆ. ಸೊ ಇದ್ರ ಮೇಲೆ ಜಸ್ಟ್ ಒಂದು ಇಂಟು ಮಾರ್ಕ್ ಹಾಕೊಂಡ್ರು ನೀವು ಸಾಕು. ಓಕೆ, ನೆಕ್ಸ್ಟ್ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡಿ 1.3 ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 1.3 ವಾಟ್ ಇಸ್ ದಿಸ್? ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಇದು ಕಾನ್ಸೆಪ್ಟ್ ಡಿಲೀಟ್ ಆಗಿದೆ, ಬಟ್ ಆದ್ರೂ ನಿಮಗೆ ಹೆಟೆರೋಟ್ರೋಪ್ಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಹೆಟೆರೋಟ್ರೋಪ್ಸ್ ಅಲ್ಲಿ ಮೋಡ್ಸ್ ಯಾವುದು ಅಂತ ಕೇಳಿದಾಗ ನಾನು ನಿಮ್ಗೆ ಹೇಳಲೇಬೇಕಾಗುತ್ತೆ. ಸೊ 1.3 ಅನ್ನ ನಾನು ಹೇಳ್ಕೊಡ್ತೀನಿ. ಓಕೆನಾ? ನೋ ಪ್ರಾಬ್ಲಮ್. 1.2 ಮಾತ್ರ ಕಂಪ್ಲೀಟ್ ಆಗಿ ಲೆಫ್ಟ್ ಮಾಡಿಬಿಡೋಣ. ಗಾಟ್ ಇಟ್? ಸೊ 1.3ಗೆ ನಾವೀಗ ಆಲ್ರೆಡಿ ಸ್ವಲ್ಪ ಅದರ ಹೈಲೈಟ್ಸ್, ಇಟ್ ಮೀನ್ಸ್ ಟೈಪ್ಸ್ ಅಥವಾ ಮೋಡ್ಸ್ಗಳ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಸೆಷನಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇನ್ನೊಂದ್ಸಲ ಇವತ್ತಿಂದು ರಿಕಾಲ್ ಮಾಡ್ತೀನಿ, ನೆಟ್ ಮಾಡ್ಕೊಳ್ಳಿ. ಏನೇನು ಸ್ಟಡಿ ಮಾಡಿದ್ವಿ? ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಏನು, ಮತ್ತು ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ದೆನ್ ಅದರಲ್ಲಿ ಬರೋವಂಥ ಟೈಪ್ಸ್ಗಳು ಜಸ್ಟ್ ನೇಮಿಂಗ್ ಮಾಡ್ಕೊಳ್ಳಿ, ನೆಟ್ ಮಾಡ್ಕೊಳ್ಳಿ. ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್, ಸಿಂಬಿಯೋಟಿಕ್, ಇನ್ಸೆಕ್ಟಿವರ್ಸ್. ಇದನ್ನು ನೀವು ಪ್ರಾಕ್ಟೀಸ್ ಬಾಯಲ್ಲಿ ಸ್ವಲ್ಪ ಹೇಳ್ಕೊಳ್ತಾ ಇರಬೇಕು. ಯಾಕಂದರೆ ಇವೆಲ್ಲ ಹೊಸ ವರ್ಡ್ಸ್ಗಳು, ಬಯೋಲಜಿಕಲ್ ವರ್ಡ್ಸು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬೆಟರ್. ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್ and then symbiotic and then insectivorous. ಓಕೆ, ಸೊ ಇವತ್ತಿನ ಸೆಷನಲ್ಲಿ ಇಷ್ಟು ಸಾಕು. ನನಗೆ ನೆಕ್ಸ್ಟ್ ಸೆಷನಲ್ಲಿ ಏನು ಇದಿಷ್ಟು 4 ಕಾನ್ಸೆಪ್ಟ್ ಹೇಳಿದ್ನಲ್ಲ, ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹಾಗಾದರೆ ಇವತ್ತಿನ ಸೆಷನ್ನು ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇದಾದಮೇಲೆ ಇದ್ರ ಬಗ್ಗೆ ನೋಟ್ಸನ್ನು ಕಳಿಸ್ತೀನಿ. ಸೊ ಈ ನೋಟ್ಸನ್ನು ಕಳಿಸಿರ್ತೀನಿ. ಅದನ್ನು ನಿಮ್ಮ ಕೀ ಪಾಯಿಂಟ್ಸಲ್ಲಿ ಅಗೈನ್ ಆ್ಯಸ್ ಯೂಶುವಲ್ ಆ ಪಾಯಿಂಟ್ಸಲ್ಲಿ ಬರೆದಿಟ್ಕೊಂಡ್ರೆ ಸಾಕು. ಓಕೆನಾ? ಥ್ಯಾಂಕ್ ಯು.